ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏರೋಸ್ಪೇಸ್ ಮತ್ತು ಏರೋನಾಟಿಕಲ್ ರಿಲೇಟೆಡ್ ವಿಡಿಯೋನ ಮಾಡ್ತಾ ಇದ್ದೇನೆ. ಯಾರ್ಯಾರು ಏರೋಸ್ಪೇಸು ಆರ್ ಎಲ್ಸ್ ಏರೋನಾಟಿಕಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥ ಸ್ಟೂಡೆಂಟ್ಸ್ಗಳಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದು 2024ನ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿ ನಾನು ನಿಮ್ಗೆ ಹೇಳ್ತಾ ಇರೋದು. ದಿಸ್ ಮೈಟ್ ಚೇಂಜ್ ದಿಸ್ ಇಯರ್. ಈ ಇಯರ್ ಸ್ವಲ್ಪ ಚೇಂಜಸ್ಗಳಾಗ್ಬೋದು. ಕೆಲವೊಂದು ಕಾಲೇಜಲ್ಲಿ ಏರೋಸ್ಪೇಸನ್ನು ಆ್ಯಡ್ ಮಾಡ್ಬೋದು, ಕೆಲವೊಂದು ಕಾಲೇಜಲ್ಲಿ ಇರೋದನ್ನು ಕೂಡ ಕ್ಲೋಸ್ ಮಾಡ್ಬೋದು. ಚೇಂಜಸ್ಗಳಾಗುತ್ತೆ ಈ ವರ್ಷವೂ ಕೂಡ. ಬಟ್ 2024ನ ಸೀಟ್ ಮ್ಯಾಟ್ರಿಕ್ಸನ್ನು ನಾನು ನೋಡಿಕೊಂಡು ನಿಮಗೆ ಯಾವ ಕಾಲೇಜಲ್ಲಿ ಏರೋಸ್ಪೇಸ್ ಇದೆ, ಯಾವ ಕಾಲೇಜಲ್ಲಿ ಏರೋನಾಟಿಕಲ್ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ಯಾರಿಗಾದರೂ ನಮ್ಮ ಏಕಲವ್ಯ 2.0 ಇದು KCET 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ, ಮತ್ತು ಕಾಮಿಡ್ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ನಾಳೆಯಿಂದ ಗೈಡೆನ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಜಾಯ್ನ್ ಆಗಬೇಕು ಅಂತಿದ್ರು ಆದಷ್ಟು ಬೇಗ ಜಾಯ್ನ್ ಆಗಿ. ಇದು ಪರ್ಸ್ನಲ್ ಗೈಡೆನ್ಸ್ ಆಗಿರುತ್ತೆ. ನಿಮ್ಮ ರ್ಯಾಂಕ್ ವೈಸಲ್ಲಿ ನಿಮಗೆ ಓವರ್ ದ ಫೋನ್ ಕಾಲ್ ಮತ್ತೊಂದು PDF ಪ್ರೊವೈಡ್ ಮಾಡ್ತೇವೆ ಫಾರ್ ಯುವರ್ ರೆಫರೆನ್ಸ್ ಅಷ್ಟೇ. ಅದು ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಏನು ಹೇಳ್ತಾರೆ, ಓವರ್ ದ ಫೋನ್ ಕಾಲ್ ನಾವು ಗೈಡೆನ್ಸನ್ನು ಕೊಡ್ತೇವೆ. ಟಿಲ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಸೊ ಮೇ ಬಿ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಹೋಗುವಾಗ, ಸೆಕೆಂಡ್ ರೌಂಡಿಂದ ನೆಕ್ಸ್ಟ್ ರೌಂಡಿಗೆ ಹೋಗುವಾಗ, ಮತ್ತೇನಾಗುತ್ತೆ, ಯಾರು KCET ಮತ್ತು ಕಾಮಿಡ್ಗೆ ಎರಡೂ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ ಅಂಥವರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಕೇಳಿದರೆ ಎಲ್ಲರೂ ಏನು ಮಾಡ್ತೀರಾ ಕೇಳಿದರೆ, KCETಯಲ್ಲಿ ಸೀಟ್ ಸಿಗದೆ ಇದ್ದರೆ ನಾನು ಕಾಮಿಡ್ಗೆ ಥ್ರೂ ಹೋಗ್ತೇನೆ ಅಂತ ಟ್ರೈ ಮಾಡ್ತಾ ಇರ್ತೀರಾ. ಬಟ್ ಅಲ್ಲಿ ನೀವು ಸಣ್ಣ ಮಿಸ್ಟೇಕ್ಸ್ ಮಾಡಿದರೆ, ಯಾಕಂದರೆ ನಿಮ್ಮ ಫಾರ್ ಎಕ್ಸಾಂಪಲ್ KCETಯಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಆಗದೇ ಇದ್ದರೆ ಬೈ ಡಿಫಾಲ್ಟ್ ಸೆಕೆಂಡ್ ರೌಂಡಿಗೆ ಹೋಗುತ್ತೆ. ಅದೇ ಸೆಕೆಂಡ್ ರೌಂಡಲ್ಲಿ ಸೀಟ್ ಆಗದೇ ಇದ್ದರೆ ಬೈ ಡಿಫಾಲ್ಟ್ ಥರ್ಡ್ ರೌಂಡಿಗೆ ಹೋಗುತ್ತೆ. ಅಂಥ ಟೈಮಲ್ಲಿ ನೀವು ಥರ್ಡ್ ರೌಂಡಲ್ಲಿ ಇನ್ ಕೇಸ್ ಯಾವುದಾದ್ರೂ ಕಾಲೇಜ್ ಅಲಾಟ್ ಆದರೆ KCETಯಲ್ಲಿ ನೀವು ಕಂಪಲ್ಸರಿ ಅದನ್ನು ತಗೊಳ್ಳೇಬೇಕು. ಈಚೆ ಕಡೆ ನಿಮ್ಮ ಕಾಮಿಡ್ಗೆಲ್ಲಿ ಒಳ್ಳೆ ಸೀಟ್ ಆಗಿರುತ್ತೆ, ಆಚೆ ಕಡೆ KCET ಥರ್ಡ್ ರೌಂಡಿಗೆ ಹೋಗಿರ್ತೀರಾ. ಇಲ್ಲಿ ಏನು ಮಾಡೋದು ಅಂತ ಗೊತ್ತಿರೋದಿಲ್ಲ, ಅಲ್ಲಿ ಕಂಪಲ್ಸರಿ ಹೋಗಬೇಕಾಗುತ್ತೆ. ಸೊ ಇಂಥ ಸಿಚುವೇಶನ್ ನೀವು ಸಿಕ್ಕೊಳ್ಬಾರ್ದು. ಓಕೆ, ಸೊ ಇದೆಲ್ಲ ವಿಷಯಕ್ಕೆ ನಿಮ್ಗೆ ಇದು ಬೇಕು ಅಂತಿದ್ರೆ ಗೈಡೆನ್ಸನ್ನು ತಗೊಳ್ಳಿ. ಫಾರ್ ಬೋತ್ ಕಾಮಿಡ್ಗೆ ಆ್ಯಂಡ್ KCET 2499 rupees, ಫಾರ್ ಓನ್ಲಿ KCET 1499 rupees, ಫಾರ್ ಓನ್ಲಿ ಕಾಮಿಡ್ಗೆ 1499 rupees. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಕೇಳಿದರೆ, ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ, ಏರೋಸ್ಪೇಸ್ ಮತ್ತು ಏರೋನಾಟಿಕಲ್ ಇಂಜಿನಿಯರಿಂಗ್ ಎರಡೂ ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ನಾನು ಏರೋನಾಟಿಕಲ್ ಬಗ್ಗೆ ಹೇಳ್ತಾ ಇದ್ದೇನೆ, ಏರೋಸ್ಪೇಸ್ ಬಗ್ಗೆಯೂ ಹೇಳ್ತಾ ಇದ್ದೇನೆ. ಓಕೆ, ಸೊ ಇದರಲ್ಲಿ ಫಸ್ಟ್ ನಾನು ಯಾವುದನ್ನು ಇದನ್ನು ಆರ್ಡರ್ ವೈಸಲ್ಲಿ ಇಡ್ತಾ ಇಲ್ಲ, ರ್ಯಾಂಡಮ್ ಆಗಿ ಇಡ್ತಾ ಇದ್ದೇನೆ. ಸೊ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿರೋದು ನಿಮಗೆ ಏರೋಸ್ಪೇಸ್. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ. ಓಕೆ, ನೆಕ್ಸ್ಟ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದು. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಿಮಗಿರೋದು ಏರೋಸ್ಪೇಸ್, ಆಯಿತಾ. ಅದಾದ ನಂತರ ನಿಮ್ಮ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ BMSCE, ಇದು ಈ ವರ್ಷ BMSCಯಲ್ಲಿ ಏರೋಸ್ಪೇಸನ್ನು ತೆಗಿತಾರೆ ಅನ್ನೋ ನ್ಯೂಸ್ ಇದೆ. ಬಟ್ ಅಫಿಷಿಯಲಾಗಿ ನನಗೆ ಇನ್ನೂ ಬರಲಿಲ್ಲ. ಬಟ್ ನೋಡ್ಕೊಳ್ಳಿ, ಇದಿದೆ, ಲಾಸ್ಟ್ ಇಯರ್ ಇದ್ದಿತ್ತು. RVCE, MSRIT, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಫೋರ್ತ್ ಒನ್ ನಿಮ್ಮದು ಫೋರ್ತ್ ಒನ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇನ್ನು ನೆಕ್ಸ್ಟ್ ಒನ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ಇಲ್ಲಿ ಬರೋದು ಏರೋನಾಟಿಕಲ್ ಇಂಜಿನಿಯರಿಂಗ್, AN ಅಂತ ಹೇಳಿದರೆ ಏರೋನಾಟಿಕಲ್ ಇಂಜಿನಿಯರಿಂಗ್. ಇದು ಆರ್ಡ್ರಲ್ಲಿಲ್ಲ ಸ್ಟೂಡೆಂಟ್ಸು, ನಾನು ರ್ಯಾಂಡಮ್ ಆಗಿ ಆಗ್ತಾ ಇದ್ದೇನೆ. ಏರೋನಾಟಿಕಲ್ ಇಂಜಿನಿಯರಿಂಗ್. ಅದು ಬಿಟ್ಟರೆ ಫಿಫ್ತ್ ಒನ್ ಬಂದುಬಿಟ್ಟು ನಿಮ್ಮದು Dr. AIT ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಇರೋದು, ಆಯಿತಾ. ಅದಾದಮೇಲೆ ಸಿಕ್ಸ್ತ್ ಒನ್ ಬಂದುಬಿಟ್ಟು ನಿಮ್ಮದು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಇದೆ. ಅದು ಬಿಟ್ಟರೆ ನೆಕ್ಸ್ಟು MVJ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದರಲ್ಲಿ ಏರೋನಾಟಿಕಲ್ಲೂ ಇದೆ, ಏರೋಸ್ಪೇಸ್ ಕೂಡ ಇದೆ, ಎರಡೂ ಕೂಡ ಇದೆ. ಏರೋನಾಟಿಕಲ್ ಇಂಜಿನಿಯರಿಂಗು, ಏರೋಸ್ಪೇಸ್ ಇಂಜಿನಿಯರಿಂಗು. ನೆಕ್ಸ್ಟು ಏಯ್ಡ್ತ್ ಒನ್ನು KLS ಗೋಗ್ಟೆ ಅನ್ನೋದು ಬೆಂಗಳೂರಲ್ಲಿಲ್ಲ ಸ್ಟೂಡೆಂಟ್ಸು. KLS ಗೋಗ್ಟೆ ಇದು ಬಂದುಬಿಟ್ಟು ಇಲ್ಲಿ ಇರೋದು ನಿಮಗೆ ಏರೋನಾಟಿಕಲ್ ಇಂಜಿನಿಯರಿಂಗ್. ಆ್ಯಂಡ್ ನೈನ್ತ್ ಒನ್ ಬಂದುಬಿಟ್ಟು SJC, ಇದು ಚಿಕ್ಕಬಳ್ಳಾಪುರದಲ್ಲಿ ಬರುತ್ತೆ, ಇಲ್ಲಿರೋದು ಏರೋನಾಟಿಕಲ್ ಇಂಜಿನಿಯರಿಂಗ್. ದೆನ್ 10th ಒನ್ ಬಂದುಬಿಟ್ಟು AMC ಕಾಲೇಜ್ ಆಫ್ ಇಂಜಿನಿಯರಿಂಗು, ಇಲ್ಲಿರೋದು ಏರೋನಾಟಿಕಲ್ ಇಂಜಿನಿಯರಿಂಗ್. ನೆಕ್ಸ್ಟು 11th ಒನ್ ಬಂದುಬಿಟ್ಟು ನಿಮ್ಮದು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, DK ಶಿವಕುಮಾರ್ ಅವರದ್ದು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಇಲ್ಲಿರೋದು ಏರೋನಾಟಿಕಲ್ ಇಂಜಿನಿಯರಿಂಗ್. 12th ಒನ್ ಬಂದುಬಿಟ್ಟು ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NMIT, ಬಟ್ ಅದು ಈ ವರ್ಷದಿಂದ CETಯಲ್ಲಿ ಬರ್ತಾ ಇಲ್ಲ, ಅದಕ್ಕೆ ನಾನು ಅದನ್ನು ಕನ್ಸಿಡ್ರೇಷನ್ಗೆ ತಗೊಳ್ತಾ ಇಲ್ಲ. ಇನ್ನು ಮ್ಯಾಂಗ್ಳೂರಲ್ಲಿರೋದು ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿ ಬಂದುಬಿಟ್ಟು ನಿಮಗೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಇರೋದು. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಕೂಡ ಮ್ಯಾಂಗ್ಳೂರಲ್ಲಿರೋದು,
ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿರೋದು ನಿಮಗೆ ಏರೋನಾಟಿಕಲ್ ಇಂಜಿನಿಯರಿಂಗ್. ಅದಾದ ನಂತರ ಮೈಟ್ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗು, ಇದು ಬಂದುಬಿಟ್ಟು ಇಲ್ಲಿರೋದು ಏರೋನಾಟಿಕಲ್ ಇಂಜಿನಿಯರಿಂಗ್. ಅದು ಬಿಟ್ಟರೆ 15th ಒಂದು ಬಂದುಬಿಟ್ಟು ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಂದುಬಿಟ್ಟು ಮ್ಯಾಂಗ್ಳೂರಲ್ಲಿ ಬರುತ್ತೆ, ಇಲ್ಲೂ ಕೂಡ ನಿಮಗಿರೋದು ಏರೋನಾಟಿಕಲ್ ಇಂಜಿನಿಯರಿಂಗ್. ಅದು ಬಿಟ್ಟರೆ 16th ಒಂದು ಬಂದುಬಿಟ್ಟು ACS ಕಾಲೇಜ್ ಆಫ್ ಇಂಜಿನಿಯರಿಂಗು, ಇಲ್ಲಿ ನಿಮಗೆ ಏರೋನಾಟಿಕಲ್ ಇಂಜಿನಿಯರಿಂಗು ಇದೆ, ಏರೋಸ್ಪೇಸ್ ಇಂಜಿನಿಯರಿಂಗು ಇದೆ. ಆಯಿತಾ. ನೆಕ್ಸ್ಟ್ 17th ಒಂದು ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಬ್ಯಾಂಗ್ಳೂರಲ್ಲಿ ಬರುತ್ತೆ, ಗೋಪಾಲನ್ ಅಂತ, ಇಲ್ಲಿರೋದು ಏರೋನಾಟಿಕಲ್ ಇಂಜಿನಿಯರಿಂಗ್. ನೆಕ್ಸ್ಟು 18th ಒಂದು ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಯಲಹಂಕದಲ್ಲಿ ಬರುತ್ತೆ, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇಲ್ಲಿರೋದು ಏರೋನಾಟಿಕಲ್ ಇಂಜಿನಿಯರಿಂಗ್. 19th ಒಂದು ಬಂದುಬಿಟ್ಟು ನಿಮ್ಮದು ಕಾಜಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದರಲ್ಲಿ ಬಂದುಬಿಟ್ಟು ಏರೋನಾಟಿಕಲ್ ಇಂಜಿನಿಯರಿಂಗ್. ಓಕೆ, ನನಗಿದು ಪ್ರೀವಿಯಸ್ ಇಯರ್ ಇದನ್ನು ನೋಡಿ ನಾನು ಹೇಳ್ತಾ ಇರೋದು, ಏನು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿ ಹೇಳ್ತಾ ಇರೋದು. ಇದರಲ್ಲಿ ಆಲ್ಮೋಸ್ಟ್ 19 ಕಾಲೇಜ್ಗಳು ಇದೆ. ಇದರಲ್ಲಿ ಏರೋನಾಟಿಕಲ್ ಮತ್ತು ಏರೋಸ್ಪೇಸ್ ಮೋಸ್ಟ್ ಆಫ್ ದ ಕಾಲೇಜಸ್ ಹ್ಯಾಸ್ ಏರೋನಾಟಿಕಲ್ ಇಂಜಿನಿಯರಿಂಗ್. ಟಾಪ್ ಕಾಲೇಜಸ್ಗಳಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ. RVC, MS ರಾಮಯ್ಯ, BMS ಕಾಲೇಜ್ ಆಫ್ ಇಂಜಿನಿಯರಿಂಗು, ಮತ್ತು ಇದಿಷ್ಟು ಟಾಪ್ ಕಾಲೇಜ್ ಆಯ್ತಲ್ಲ. ಅದಾದಮೇಲೆ MVJಲ್ಲಿ ಏರೋಸ್ಪೇಸ್ ಇದೆ, ACS ಅಲ್ಲಿ ಏರೋಸ್ಪೇಸ್ ಇದೆ. ಉಳಿದಿರೋ ಎಲ್ಲ ಕಾಲೇಜಲ್ಲೂ ನಿಮ್ಗೆ ಬರೋದು ಏರೋನಾಟಿಕಲ್ ಇಂಜಿನಿಯರಿಂಗ್. ಆಯಿತಾ. ಸೊ ಇದು ಆಲ್ಮೋಸ್ಟ್ ಎಲ್ಲದು ಕವರ್ ಆಗಿದೆ. ಓಕೆ, ಇದಿಷ್ಟು ನಿಮ್ಮ ಏರೋನಾಟಿಕಲ್ ಇಂಜಿನಿಯರಿಂಗ್ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗು. ಯಾರ್ಯಾರು ಏರೋನಾಟಿಕಲ್ ಮತ್ತು ಏರೋಸ್ಪೇಸಿಗೆ ಟ್ರೈ ಮಾಡ್ತಾಯಿದ್ದೀರಾ, ನೀವು ಇದು ಮಾಡ್ಬೋದು. ನಿಮ್ಗೆ ಗೊತ್ತಿದೆ RVC 1ನಲ್ಲಿ ಇಡ್ಬೋದು, MS ರಾಮಯ್ಯ BMSc 2ಲ್ಲಿ ಇಡ್ಬೋದು, 3ರಲ್ಲಿ MS ರಾಮಯ್ಯ ಇಡ್ಬೋದು, 4ರಲ್ಲಿ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಡ್ಬೋದು, ಆಮೇಲೆ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಡ್ಬೋದು, ಆಚಾರ್ಯ ಇಡ್ಬೋದು, ಆಮೇಲೆ MVJ ಇಡ್ಬೋದು, KLS ಗಾಕ್ಟೆ ಇಡ್ಬೋದು. ಇದೆಲ್ಲದು ಕೂಡ ಆಲ್ಮೋಸ್ಟ್ ನಿಮ್ಮ ಆರ್ಡ್ರಲ್ಲೇ ಇದೆ. ಅದಾದ ನಂತರ ನಿಮ್ಮ ಗ್ಲೋಬಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರ್ಬೋದು, ಗ್ಲೋಬಲ್ ಆದಮೇಲೆ ನಿಮ್ಮದು AMC ಇರ್ಬೋದು, SJC ಇಡ್ಬೋದು. ದೆನ್ ಮ್ಯಾಂಗ್ಳೂರ್ ಸೈಡ್ ನೋಡೋರು ಇದೆಲ್ಲ ನೋಡ್ಬೋದು, ಶ್ರೀನಿವಾಸ್, ಶ್ರೀದೇವಿ, ಮೈಟ್, ಕರಾವಳಿ. ಇದನ್ನು ಫಸ್ಟ್ ಮೈಟ್, ಅದಾದಮೇಲೆ ಶ್ರೀನಿವಾಸ್, ಆಮೇಲೆ ಶ್ರೀದೇವಿ, ಆಮೇಲೆ ಕರಾವಳಿ, ಇದನ್ನ ಇಡ್ಬೋದು. ಬೆಂಗಳೂರಲ್ಲಾದರೆ ನೆಕ್ಸ್ಟು ಅದೆಲ್ಲ ಆದಮೇಲೆ ACS ಇಡ್ಬೋದು, ದೆನ್ ಈಸ್ಟ್ ವೆಸ್ಟ್ ಇಡ್ಬೋದು, ದೆನ್ ಗೋಪಾಲನ್, ದೆನ್ ಕಾಜಾ. ಓಕೆ, ಸೊ ಈ ಥರ ಈ ಆರ್ಡ್ರಲ್ಲಿ ನೀವು ಇದನ್ನ ಇಡ್ಬೋದು, ಏನೋ ಕಾಲೇಜ್ಗಳನ್ನ ರ್ಯಾಂಕಿಂಗಲ್ಲಿ ಇಡ್ಬೋದು. ಇದಿಷ್ಟು ಏರೋಸ್ಪೇಸ್ ಮತ್ತು ಏರೋನಾಟಿಕಲನ್ನು ನೋಡ್ತಾ ಇದ್ದವರಿಗೆ ದೀಸ್ ಆಲ್ ಆರ್ ದ ಲಿಸ್ಟ್ ಆಫ್ ಕಾಲೇಜಸ್. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿದೆ. ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.